ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸ್ತಾ ಇದ್ದೇವೆ. ಅದರ ಕೊನೆಯ ಅಧ್ಯಾಯಕ್ಕೆ ಬರುವಂತೆ ಕರ್ತನು ನಮಗೆ ಕೃಪೆ ತೋರಿಸಿದ್ದಾನೆ. ಅನೇಕ ತಿಂಗಳುಗಳಿಂದ ನಾವು ಕ್ರಮವಾಗಿ ಈ ಪತ್ರಿಕೆಯನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ನಾವು ಕಳೆದ ಕೆಲವು ವಾರಗಳಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯವನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಬಹಳ ಅದ್ಭುತವಾಗಿರುವಂಥ ಒಂದು ಪುಸ್ತಕ, ಅಧ್ಯಾಯಗಳು. ಈ 12ನೆಯ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಾದರಿ ಮಾಡಿಕೊಂಡು ಆತನನ್ನೇ ದೃಷ್ಟಿಸುತ್ತಾ ನಾವು ನಂಬಿಕೆಯ ಓಟವನ್ನು ಓಡಬೇಕು ಎಂಬುದಾಗಿ ಮುಖ್ಯವಾದಂಥ ವಿಷಯವನ್ನು ನೋಡಿದ್ದೇವೆ. ಈ ರೀತಿಯಾಗಿ ನಾವು ನಂಬಿಕೆಯ ಓಟವನ್ನು ಓಡುವಂಥ ಸಮಯದಲ್ಲಿ ನಾವು ಕ್ರಮ ತಪ್ಪಿ ಹೋಗುವಂಥ ಸಂದರ್ಭಗಳಲ್ಲಿ ದೇವರ ಚಿತ್ತಕ್ಕೆ ನಾವು ಅನುಗುಣವಾಗಿ ಹೋಗದೆ ಸ್ವಲ್ಪ ಆಚೆ ಈಚೆ ಹೋಗುವಾಗ ದೇವರು ಮಕ್ಕಳನ್ನು ಶಿಕ್ಷಿಸುವಂತೆ ತನ್ನ ಮಕ್ಕಳನ್ನು ತಂದೆ ತಾಯಿಯರು ಮಕ್ಕಳನ್ನು ಶಿಕ್ಷಿಸುವಂತೆ ದೇವರು ತನ್ನ ಮಕ್ಕಳನ್ನು ಶಿಕ್ಷಿಸ್ತಾನೆ. ಆ ಸಮಯದಲ್ಲಿ ನಾವು ಬೇಸರಗೊಳ್ಳಬಾರ್ದು. ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ತಂದೆಯ ಚಿತ್ತಕ್ಕೆ ಒಳಗಾಗಿ ಪರಿಶುದ್ಧರಾಗಿ ಜೀವಿಸಬೇಕು. ಅದರಿಂದ ನಮಗೆ ಸಿಗುವಂಥದ್ದು ನೀತಿ ಎಂಬ ಫಲ ನಮಗೆ ಸಿಗ್ತದೆ, ಪರಿಶುದ್ಧತೆ ನಮಗೆ ಸಿಗ್ತದೆ ಎಂಬ ವಿಷಯವನ್ನು ನಾವು ನೋಡಿದ್ದೇವೆ. ನಂತರದಲ್ಲಿ ನಾವು ಸಭೆಯಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು, ನಾವು ಎಲ್ಲರೊಂದಿಗೂ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೂ ನಾವು ಪ್ರಯತ್ನಿಸಬೇಕೆಂಬುದಾಗಿ ನಾವು ನೋಡಿದ್ದೇವೆ. ಹೀಗೆ ಮಾತ್ರವಲ್ಲ, ನಿಮ್ಮ ಮಧ್ಯದಲ್ಲಿ ಯಾರಾದರೂ ವಿಷವುಳ್ಳ ಬೇರದು ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂಬ ಎಚ್ಚರಿಕೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ಧ್ಯಾನಿಸಿಕೊಂಡು ಬಂದಿದ್ದೇವೆ. ಅಂದರೆ ನಾವು ನಮ್ಮ ತಂಬಾನ್ ಅಂಕಲ್ ಅವರು ಬಂದಾಗ ಅವರು ಭಾನುವಾರ ದಿನ ಬೋಧನಾ ಕೂಟದಲ್ಲಿ ಸ್ವಲ್ಪ ಹುಳಿ ಕಣಿಕವನ್ನೆಲ್ಲ ಅದು ಹುಳಿ ಮಾಡ್ತದೆ ಎಂಬುದಾಗಿ ನಾವು ಆ ಒಂದು ವಿಷಯ ನೋಡಿದ್ದೀವಿ. ಆ ರೀತಿಯಾಗಿ ಸ್ವಲ್ಪ ಹುಳಿ ಇದ್ದರೆ ಅದನ್ನು ಇಮ್ಮಿಡಿಯೇಟಾಗಿ ತೆಗೆದು ಹಾಕಬೇಕು, ಇಲ್ಲಾದರೆ ಅದು ಸಭೆಯವರನ್ನೆಲ್ಲ ಕೆಡಿಸ್ತದೆ ಎಂಬ ಅದೇ ಎಚ್ಚರಿಕೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂಬ ಎಚ್ಚರಿಕೆಯನ್ನು ನಾವು ಈ 12ನೇ ಅಧ್ಯಾಯದಲ್ಲಿ ಗಮನಿಸಿದ್ದೇವೆ. ನನಗೆ ಈ ಸಂದರ್ಭದಲ್ಲಿ ಇದೇ ಒಂದು ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಇದೇ ರೀತಿಯಾಗಿ ನಾವು ಧ್ಯಾನಿಸಿಕೊಂಡಂಥ ಒಂದು ಮಾತನ್ನು ನೆನಪು ಮಾಡ್ಕೊಳ್ಬೋದು. ಅಲ್ಲಿ ಪಾಪದಿಂದ ಮೋಸ ಹೋಗದಂತೆ ಎಂಬುದಾಗಿ ನಾವು ನೋಡಿದ್ದೇವೆ. 12ನೇ ವಾಕ್ಯದಿಂದ ನೋಡಿ, 3ನೇ ಅಧ್ಯಾಯ. ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ಇದು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಯಾರಾದರೂ ದಾರಿ ತಪ್ತಾ ಇದ್ದರೆ ನಮ್ಮ ಸಹೋದರರು, ಸಹೋದರಿಯರು, ನಮ್ಮ ಮಕ್ಕಳು ಯಾರಾದರೂ ಎಚ್ಚರಿಕೆಯನ್ನು ಕೊಡುವಾಗ ಅದು ಎಚ್ಚರಿಸಿರಿ ಎಂಬುದಾಗಿಯೇ ದೇವರ ವಾಕ್ಯ ಹೇಳ್ತಾ ಇದೆ. ಆ ಎಚ್ಚರಿಕೆಯನ್ನು ನಾವು ಅಲ್ಲಗಳಿಬಾರದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ
ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಈಗಲೇ ಈ ಸಮಯದಲ್ಲೇ ಪಶ್ಚಾತ್ತಾಪ ಪಡ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ, ನಾಳೆಗೆ ನೀವು ಕಾಯಬೇಡ್ರಿ ಅಂತ ಇದು ಎಚ್ಚರಿಕೆ. ಇದು ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಇದು ಮಾತ್ರ ಅಲ್ಲ, ನಾವು ಯಾಕೋಬನು ಬರೆದ ಪತ್ರಿಕೆಯಲ್ಲೂ ಕೂಡ ಆ ಮಾತನ್ನು ನೋಡ್ತಾ ಇದ್ದೇವೆ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 19-20ನೇ ವಾಕ್ಯ ನೋಡಿ. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಹಾಗಾಗಿ ದೇವಜನರಾಗಿರುವಂಥ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುವಂಥ ಒಂದು ಹಂಗಿನಲ್ಲಿದ್ದೇವೆ. ಆ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದೇ ಮಾತನ್ನು ನಾವು ಯೂದನು ಬರೆದ ಪತ್ರಿಕೆಯಲ್ಲೂ ಕೂಡ ಗಮನಿಸ್ಬೋದು. ನನ್ನ ನೆನಪಿಗೆ ಬರ್ತಾ ಇದೆ, ಯೂದನು ಬರೆದಂಥ ಪತ್ರಿಕೆಯಲ್ಲಿ 22ನೇ ವಾಕ್ಯ 23ನೇ ವಾಕ್ಯ ನೋಡಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಯಾಕೆ? ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುವಂಥ ಹಂಗಿನಲ್ಲಿದ್ದೇವೆ. ಈಗ ನಾವು 12ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಧ್ಯಾನಿಸಿಕೊಂಡಂಥ 2 ಪರ್ವತಗಳ ಕುರಿತಾಗಿ, ಬೆಟ್ಟಗಳ ಕುರಿತಾಗಿ ನೋಡಿದ್ದೀವಿ. ಮೊದಲನೆಯದು ಹಳೆ ಒಡಂಬಡಿಕೆಯನ್ನು ಸೂಚಿಸುವಂಥ ಸೀನಾಯಿ ಬೆಟ್ಟ. ಇನ್ನೊಂದು ಬೆಟ್ಟ ಅಥವಾ ಪರ್ವತ ಅದು ಚಿಯೋನ್ ಪರ್ವತ, ಅದು ಹೊಸ ಒಡಂಬಡಿಕೆಯನ್ನು ಸೂಚಿಸುವಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಬಳಿಗೆ ಹೋಗುವುದಕ್ಕೆ ವಿಶ್ವಾಸಿಗೆ ಏನಾಗಿದೆ? ನಿರ್ಬಂಧ ಇದೆ. ಈ ಬೆಟ್ಟವನ್ನು ಮುಟ್ಟಿದಂಥ ಒಂದು ಮೃಗವಾದರೂ ಅದನ್ನು ಕಲ್ಲೆಸೆದು ಕೊಲ್ಲಬೇಕು. ಕಾರ್ಮೋಡ, ಹೊಗೆ, ತುತೂರಿಯ ಧ್ವನಿ, ಭೂಕಂಪ, ಬೆಂಕಿ, ಭಯಂಕರವಾದಂಥ ಒಂದು ಸ್ಥಿತಿ ಹಳೆಯ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆ ಹಾಗಲ್ಲ. ನೀವು ಚಿಯೋನ್ ಪರ್ವತಕ್ಕೆ ನೀವು ಬಂದಿದ್ದೀರಾ. ದೇವಜನರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಚೊಚ್ಚಲ ಮಕ್ಕಳ ಸಭೆಗೂ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ, ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ, ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಹೆಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ ನಾವು ನೋಡಿದೆವು. ನಂತರದಲ್ಲಿ ನಾವು ಗಮನಿಸಿದಂಥ ಅಂಶ, ನಮ್ಮ ದೇವರು ಏನು ಮಾಡ್ತಾ ಇದ್ದಾನೆ? ಮಾತಾಡ್ತಾ ಇದ್ದಾನೆ. ದೇವರು ಮಾತಾಡ್ತಾನೆ. ದೇವರು ಒಂದೊಂದು ಸಲ ಅನ್ಯರ ಮೂಲಕವೂ ಮಾತಾಡ್ತಾನೆ, ಕಥೆಯ ಮೂಲಕನೂ ಮಾತಾಡ್ತಾನೆ. ಬೇಳಾಮನಿಗೆ ಕಥೆಯ ಮೂಲಕ ಎಚ್ಚರಿಕೆ ಕೊಟ್ಟ. ಪರಿಸ್ಥಿತಿಗಳ ಮೂಲಕ ದೇವರು ಮಾತಾಡ್ತಾನೆ. ರಕ್ಷಣೆ ಹೊಂದದೇ ಇರೋರಿಂದ ಮಾತಾಡ್ತಾನೆ. ನಮ್ಮ ಸಹೋದರರ ಮೂಲಕವಾಗಿ ಮಾತಾಡ್ತಾನೆ. ದೇವರ ವಾಕ್ಯದ ಮೂಲಕವಾಗಿ ಮಾತಾಡ್ತಾನೆ. ಸಂದೇಶ ಬೋಧನಾ ಕೂಟದಲ್ಲಿ ದೇವರು ಮಾತಾಡ್ತಾನೆ. ನಾವು ಪರ್ಸನಲ್ ಆಗಿ ದೇವರ ವಾಕ್ಯ ಓದುವಾಗ ದೇವರ ಆತ್ಮ ನಮ್ಮೊಂದಿಗೆ ಮಾತನಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಮಾತನಾಡ್ತಾನೆ. ಮತ್ತೊಬ್ಬರಿಗೆ ಒಂದು ಘಟನೆ ಸಂಭವಿಸುವಾಗ ಅದು ನನಗೂ ಕೂಡ ಒಂದು ಎಚ್ಚರಿಕೆಯಾಗಿ ದೇವರು ಮಾತಾಡ್ತಾನೆ. ಇಲ್ಲಿ ಏನು ಎಚ್ಚರಿಕೆ ನಾವು ನೋಡ್ತಾ ಇದ್ದೀವಿ? ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನಾವು ತಪ್ಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಮಾತನಾಡ್ತಾ ಇದ್ದಾನೆ, ಮಾತನಾಡುವ ದೇವರಾಗಿದ್ದಾನೆ.
ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಮಾತನಾಡುವಾಗ ನಾವು ನಮ್ಮನ್ನು ಪರಿಶೋಧಿಸಿಕೊಂಡು ನಮ್ಮಲ್ಲಿರುವಂಥ ತಪ್ಪುಗಳನ್ನು ನಾವು ಒಪ್ಪಿ ಅರಿಕೆ ಮಾಡಿ ಬಿಟ್ಟರೆ ನಮಗೆ ಶುಭವಾಗ್ತದೆ. ಇಲ್ಲದೇ ಇದ್ದರೆ ದೇವರ ದಂಡನೆಗೆ ನಾವು ಗುರಿಯಾಗಬೇಕಾಗ್ತದೆ ಎಂಬ ಎಚ್ಚರಿಕೆಯನ್ನು ನಾವು ಕಳೆದ ವಾರ ನೋಡಿದ್ದೇವೆ. ಆತನ ಧ್ವನಿಯು ನೋಡಿ, ಆತನ ಮಾತು, ಆತನ ಧ್ವನಿ, ಇದರ ಬಗ್ಗೆ ನಾವು ಕಳೆದ ವಾರ ಧ್ಯಾನಿಸಿಕೊಂಡಿದ್ದೇವೆ. ಆತನ ಧ್ವನಿ, ಇನ್ನೊಂದೇ ಸಾರಿ ನಾನು ಈ ಭೂಮಿಯನ್ನು ಆಕಾಶವನ್ನು ಕದಲಿಸುವೆನು ಎಂಬುದಾಗಿ ದೇವರು ಹೇಳಿರುವಂಥ ಮಾತನ್ನು ಇಲ್ಲಿ, ಪ್ರವಾದನೆಯ ಮಾತನ್ನು ಇಲ್ಲಿ ಲೇಖಕನು ಆತ್ಮ ಪ್ರೇರಿತನಾಗಿ ಹೇಳಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ದೇವರು ಪರಲೋಕವನ್ನು ಕದಲಿಸ್ತಾನೆ, ಈ ಭೂಮಿಯನ್ನು ಕದಲಿಸ್ತಾನೆ. ಆಗ ಕದಲುವಂಥದ್ದೆಲ್ಲ ಬಿದ್ದು ಹೋಗ್ತದೆ. ಈ ಲೋಕದ ಎಲ್ಲ ಕಣ್ಣಿಗೆ ಕಾಣುವಂಥದ್ದು ನಾಶವಾಗ್ತದೆ. ನಾವು 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ಬೋದು. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ಅವು 6ನೇ ವಾಕ್ಯದಲ್ಲಿ ನೋಡಿ, ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಅದು ಅಲ್ಲಿ ಅಂದರೆ ಹೀಗಿರು, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯೋರಾಗಿದ್ದೇವೆ. ಕಾಣುವಂಥ ಸಂಗತಿಗಳು ಅದು ತಾತ್ಕಾಲಿಕವಾಗಿರುವಂಥದ್ದು, ಕಾಣದೇ ಇರುವಂಥದ್ದು ಶಾಶ್ವತ. ನೋಡಿ, ಅದು 18ನೇ ವಾಕ್ಯದಲ್ಲಿದೆ, 4ನೇ ಅಧ್ಯಾಯ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವಂಥದ್ದಾಗಿದೆ. ಹಾಗಾದರೆ ಕದಲಿಸಲ್ಪಡುವಂಥದ್ದು ಯಾವುದು? ಕಾಣುವಂಥದ್ದು. ಇವಾಗ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಅದು ಕದಲಿಸಲ್ಪಡ್ತದೆ. ಆದರೆ ನನ್ನನ್ನು ನಿಮ್ಮನ್ನು ಕುರಿತಾಗಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? 28ನೇ ವಾಕ್ಯದಲ್ಲಿ, ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು, ನೋಡಿ ನಮ್ಮ ಬಗ್ಗೆ ಏನು ಹೇಳ್ತಾ ಇದೆ, ವಿಶ್ವಾಸಿಗಳ ಬಗ್ಗೆ ಏನು ಹೇಳ್ತಾ ಇದೆ, ದೇವರ ಜನರ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು. ದೇವರಿಗೆ ನಮ್ಮ ಕುರಿತಾಗಿರುವಂಥ ಆಲೋಚನೆಗಳು, ವಿಶೇಷವಾದಂಥ ಆಲೋಚನೆಗಳು, ಅದ್ಭುತಕರವಾಗಿರುವಂಥ ಆಲೋಚನೆಗಳು, ಕದಲಿಸುವಂಥವುಗಳ ಮೇಲೆ ನಮ್ಮ ಮನಸ್ಸು ಇರಬಾರದು. ಕದಲಿ ಹೋಗುವಂಥವುಗಳ ಮೇಲೆ, ನಾಶವಾಗುವಂಥವುಗಳ ಮೇಲೆ ನಮ್ಮ ಮನಸ್ಸು ಕದಲದೇ ಇರುವಂಥ, ಶಾಶ್ವತವಾಗಿರುವಂಥ, ನಿತ್ಯವಾಗಿರುವಂಥ ವಿಷಯಗಳ ಮೇಲೆ, ಅದಕ್ಕೆ ಪರಲೋಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ ಅಂತೇಳಿ ದೇವ್ರ ವಾಕ್ಯ ಹೇಳಿರುವಂಥದ್ದು. ಮಾತ್ರವಲ್ಲ, 1 ಯೋಹಾನ 2:17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕವು ಅದರಲ್ಲಿರುವವುಗಳೆಲ್ಲವೂ ನಶಿಸಿ ಹೋಗುವು, ಆದರೆ ಕರ್ತನ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಇರುವನು. ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬ, ಇವುಗಳು ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಹಾಗಾಗಿ ಕದಲಿಸುವಂಥದ್ದೆಲ್ಲ ಹೋಗ್ತದೆ. ಸ್ಥಿರವಾಗಿರುವಂಥ, ಕದಲಿಸಲಾಗದಂಥ, ಯಾರೂ ಕದಲಿಸಲಾಗದಂಥ ರಾಜ್ಯಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಎಂಥ ಶ್ರೇಷ್ಠವಾದಂಥ ಒಂದು ಧನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾಗಿ ನಾವು ಎಂಥವರಾಗಿ ನಡ್ಕೊಳ್ಬೇಕು? ಕೃತಜ್ಞತೆಯುಳ್ಳವರಾಗಿರಬೇಕು. ಏನು ಇಲ್ಲದವರು, ಏನೂ ಅಲ್ಲದವರು. ದೇವರು ನಿಮ್ಮನ್ನು ಕರೆದಾಗ ನಿಮ್ಮಲ್ಲಿ ಅನೇಕರು ಜ್ಞಾನಿಗಳಾಗಿರಲಿಲ್ಲ, ಕುಲೀನರಾಗಿರಲಿಲ್ಲ, ಅಧಿಕಾರಿಗಳಾಗಿರಲಿಲ್ಲ. ಬುದ್ಧಿಹೀನರನ್ನು, ಕುಲಹೀನರನ್ನು, ಅಸಡ್ಡೆಗೊಳಗಾದವರನ್ನು ದೇವರು ಆರಿಸಿಕೊಂಡ. ನಮ್ಮನ್ನೆಲ್ಲ ದೇವರು ಆರಿಸ್ಕೊಂಡಿದ್ದು ಬುದ್ಧಿ ಇಲ್ಲದವರು,
ಆಶ್ಚರ್ಯಗೊಳಗಾದವರು, ಕುಲಹೀನರು, ಏನೂ ಇಲ್ಲದವರು ಅಲ್ಲದವರು. ದೇವರು ನಮ್ಮನ್ನು ಆರಿಸಿಕೊಂಡಿರುವಾಗ ನಾವೀಗ ಕದಲಿಸಲಾರದಂಥ, ಯಾರು ಕದಲಿಸಲಾರದಂಥ ರಾಜ್ಯಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಈಗ ನಾವು ಏನು ಬರಬೇಕು? ನಮಗೆ ಕೃತಜ್ಞತೆ. ನಮ್ಮ ಮೊದಲನೇ ಸಮಸ್ಯೆ ಮನುಷ್ಯನಲ್ಲಿ ಉಂಟಾಗದೆ ಅಂದರೆ ಕೃತಜ್ಞತೆ ಇಲ್ಲದೆ ಇರುವುದೇ ಮೊದಲು ಸಮಸ್ಯೆ ಆರಂಭ. ಯಾಕೆ ಕೃತಜ್ಞತೆ ಇರಲ್ಲ ಅಂದರೆ ಅಹಂಭಾವ, ಗರ್ವ. ಯಾವಾಗ ಗರ್ವ ಬಂದ್ಬಿಡುತ್ತೋ ಆವಾಗ ಕೃತಜ್ಞತೆ ಇರಲ್ಲ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು 18ರಿಂದ ಓದ್ಕೊಂಡು 20-21ಕ್ಕೆ ಬರೋದಾದರೆ ಅಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ. ಅವರು ದೇವರ ಉಪಕಾರವನ್ನು ನೆನೆಸಲಿಲ್ಲ. ದೇವರ ಉಪಕಾರವನ್ನು ಅವರು ನೆನೆಸಲಿಲ್ಲ. ದೇವರ ಕೋಪ ಅವ್ರ ಮೇಲಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಕೃತಜ್ಞತೆ ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಮೇಲುಗಳು, ಆತನು ಕೊಟ್ಟಿರುವಂಥ ರಕ್ಷಣೆ, ಪಾಪ ಕ್ಷಮಾಪಣೆ, ತನ್ನೊಬ್ಬ ಮಗನನ್ನೇ, ಮುದ್ದು ಮಗನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ಟಂಥ ದೇವರ ಪ್ರೀತಿಯ ಬಗ್ಗೆ ನಮಗೆ ಕೃತಜ್ಞತೆ ಇಲ್ಲದೆ ಹೋದರೆ ಮತ್ತು ನಮ್ಮ ಜೀವಿತ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಮೊದಲು ಬೇಕಾಗಿರೋದೇನೋ ಕೃತಜ್ಞತೆ. 10 ಮಂದಿ ಕುಷ್ಠರೋಗಿಗಳಲ್ಲಿ ಒಬ್ಬನೇ ಒಬ್ಬ ನೀತಿವಂತನಾಗಿ ಪರಿಗಣಿಸಲ್ಪಟ್ಟು ಸಂತೋಷದಿಂದ ಹಿಂದಿರುಗಿ ಹೋದನು. ಅದರಲ್ಲಿ ಒಬ್ಬನು, ಆ ಸಮರ್ಯದವನು, ತಿರುಗಿ ಬಂದು ತನ್ನನ್ನು ಸ್ವಸ್ಥಪಡಿಸಿದಂಥ ಕರ್ತನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ. ಪ್ರಿಯ ದೇವಜನರೇ, ಮೊದಲು ನಮಗೆ ಕೃತಜ್ಞತೆ ಇರಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಂಡು ಕೃತಜ್ಞತೆ ಉಳ್ಳವರಾಗಿರಬೇಕು. ನಂತರದಲ್ಲಿ ನಾವು ನೋಡಿದಂಥ ವಿಷಯ, ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಆರಾಧನೆ ಅಂದ್ಕೊಡ್ಲೆ ನಾವು ಅಂದ್ಕೊಳ್ತೇವೆ ಮೇಜಿನ ಆರಾಧನೆ ಅಥವಾ ನಾವು ಸ್ತೋತ್ರ ಮಾಡುವಂಥ ಆರಾಧನೆ, ಅದು ಒಂದು ಭಾಗ ಅಷ್ಟೇ. ಆರಾಧನೆ, ನಿಜವಾದಂಥ ಆರಾಧನೆ ನಮ್ಮ ಜೀವಿತ ನಿಜವಾದಂಥ ಆರಾಧನೆ. ನಾವು ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಓದ್ತೇವೆ ಅದನ್ನು, ಅಲ್ವಾ? ನಾವು ಸಜೀವ ಯಜ್ಞವಾಗಿ ನಿಮ್ಮ ದೇಹಗಳನ್ನು ಸಮರ್ಪಿಸಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಓದ್ತೇವೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಹಾಗಾದರೆ ಆರಾಧನೆ ಎಂಬುದಾಗಿ ಹೇಳುವಾಗ ಅದು ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ಎಂಬುದಾಗಿ ನಾವು ಒಪ್ಪಿಸಿಕೊಡುವಂಥದ್ದು, ಬಿಟ್ಟು ಕೊಡುವಂಥದ್ದೇ ನಿಜವಾದಂಥ ಆರಾಧನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ಪಾಪ ಮಾಡದವನು, ಪಾಪ ಇಲ್ಲದವನು, ಪಾಪ ಜ್ಞಾನ ಇಲ್ಲದವನು. ಆದರೆ ಆ ಗೆತ್ಸೆಮನೆ, ಆ ಒಂದು ತೋಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ವಿಷಯ ಗೊತ್ತಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ, ಗಂಟೆಗಳಲ್ಲಿ ಇಡೀ ಮನುಕುಲದ ಆದಿಯಿಂದ ಆದಾಮನ ಮೊದಲುಗೊಂಡು ಕೊನೆಯವರೆಗೂ ಬರುವಂಥ ಎಲ್ಲ ಮನುಷ್ಯರ ಪಾಪವನ್ನು ತನ್ನ ದೇಹದ ಮೇಲೆ ಹೊತ್ಕೊಳ್ಬೇಕಾಗ್ತದೆ. ಪಾಪವು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಯೇಸು ಕ್ರಿಸ್ತನೇ ಪಾಪವಾಗಿ ಪಡುವಾಗ ದೇವರ ಸನ್ನಿಧಿಯಿಂದ ಒಂದು ಕೈ ಬಿಡಲ್ಪಟ್ಟಂಥ ಅನುಭವಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೋಗಬೇಕಾಗ್ತದೆ. ಆದರೆ ನಿತ್ಯಾತ್ಮನಿದ್ದಾನೆ, ಪವಿತ್ರಾತ್ಮನಿದ್ದಾನೆ. ನಿತ್ಯಾತ್ಮನ ಮೂಲಕವಾಗಿ ತನ್ನನ್ನೇ ಸಮರ್ಪಿಸಿಕೊಂಡ ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಓದ್ತೇವೆ. ಆದರೆ ತಂದೆಯಾದ ದೇವರ ಆ ಒಂದು ಅನ್ಯೋನ್ಯತೆ, ಅದರಿಂದ ಕಟ್ಟಾದಂಥ ಒಂದು ಕ್ಷಣ, ಅದಕ್ಕೆ ತಕ್ಕದಾಗಿ ಆ ಕೀರ್ತನೆಯ ಭಾಗವನ್ನು ನಾವು ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟೆ ಎಂಬುದಾಗಿ. ಅಲ್ಲಿ ತಂದೆ ಅಂತ ಹೇಳ್ತಾ ಇಲ್ಲ, ತಂದೆ ಅನ್ನೋ ಪದ ಯೂಸ್ ಮಾಡ್ತಾ ಇಲ್ಲ, ಅಲ್ಲಿ ದೇವರು ಎಂಬ ಪದವನ್ನು ಉಪಯೋಗಿಸೋದನ್ನು ನಾವು ನೋಡ್ತಾ ಇದ್ದೇವೆ.
ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತ ನನ್ನ ತಂದೆಯಾದ ದೇವರು ಎಂದಿಗೂ ಕೈ ಬಿಡಲಿಲ್ಲ. ಆದರೆ ದೇವರ ಆತ್ಮನ ಜೊತೆಯಲ್ಲಿದ್ದ ಆ ದೇವರ ಅನ್ಯೋನ್ಯ ಪಾಪವು ನನ್ನ ಸನ್ನಿಧಿಯಲ್ಲಿ ನಿಲ್ಲಲಾರದು. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆತನು ಪಾಪ ಸ್ವರೂಪಿಯಾದಾಗ ತಂದೆಯಾದ ದೇವರಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಯೇಸು ಕ್ರಿಸ್ತನು ಬಂದನು. ಹಾಗಾಗಿ ನನ್ನನ್ನು ನಿಮ್ಮನ್ನು ದೇವರ ಸನ್ನಿಧಿಗೆ ನಡೆಸುವುದಕ್ಕಾಗಿ ಆತನು ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಹೋದನು. ಇದನ್ನು ನಾವು ನೆನೆಸ್ಕೊಂಡು ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇಂಥ ದೇವರನ್ನು, ಈ ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಅಲ್ಲಿ ಆ ಪಾತ್ರೆ, ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸುವಂಥ ಪ್ರಾರ್ಥನೆ ಮಾಡಿದ್ದೆ. ಅದಕ್ಕೇನೆ ಬರೀ ಒಂದು ಶಿಲುಬೆಯ ಮರಣವನ್ನು ತಪ್ಪಿಸ್ಕೊಳ್ಳೋದಕ್ಕಲ್ಲ ಪ್ರಾರ್ಥನೆ ಮಾಡಿದ್ದು. ಅದರಲ್ಲಿ ನನ್ನ ನಿಮ್ಮ ಸಮಸ್ತ ಲೋಕದ ಪಾಪವನ್ನು ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿ ಶಾಪಗ್ರಸ್ತನಾಗಿ ಆ ತಂದೆಯಿಂದ ಕೈ ಬಿಡಲ್ಪಟ್ಟಂಥ ಆ ಕ್ಷಣಗಳು, ಅದು ಭಯಂಕರವಾದಂಥ ಒಂದು ಕ್ಷಣವಾಗಿತ್ತು. ಆದರೆ ಆ ಒಂದು ಆ ರೀತಿಯಾಗಿ ಯೇಸು ಕ್ರಿಸ್ತನು ಹೇಗೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನೋ ಅದೇ ರೀತಿಯಾಗಿ ನಾನು ನೀವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗಲೇ ನಿಜವಾದಂಥ ಆರಾಧನೆಯಾಗುವಂಥದ್ದು, ವಿವೇಕಪೂರ್ವಕವಾದಂಥ ಆರಾಧನೆ ಆಗ್ತದೆ. ಆ ರೀತಿಯಾಗಿ ನಾವು ಕೃತಜ್ಞತೆಯುಳ್ಳವರಾಗಿ ನಾವು ಭಯದಿಂದಲೂ ಭಕ್ತಿಯಿಂದಲೂ ದೇವರನ್ನು ಆರಾಧಿಸಬೇಕು. ಅದನ್ನೇ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸಿದ್ದು. ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಇಂಥ ಆರಾಧನೆಯನ್ನು ಭಕ್ತರೆಲ್ಲ ಮಾಡ್ಕೊಂಡು ಬಂದರು. ಆ ಮೊದಲನೇ ಆರಾಧನೆ, ಬರೆಯಲ್ಪಟ್ಟಂಥ ಆರಾಧನೆ, ಕಾಯಿನ್ ಮತ್ತು ಹೆಬೇಲನು, ಕಾಯಿನ್ ಮತ್ತು ಹೆಬೇಲನು ಅವರಲ್ಲಿ ನಾವು ನೋಡಿದ್ದೀವಿ. ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಹೆಬೇಲನು ಮಾಡಿದನು. ಅವನು ದೇವರ ಮೆಚ್ಚುಗೆಗೆ ಒಳಗಾದ, ಪಾತ್ರನಾದ. ಪ್ರಿಯ ದೇವಜನರೇ, ಕೊನೆಯದಾಗಿ ಒಂದು ಎಚ್ಚರಿಕೆ ಇದೆ. ಹೀಗೆ ನಾವು ಮಾಡದೆ ಹೋದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರ ಮಕ್ಕಳ ನಂಬಿಕೆ ಕೂಡ ಅದು ಬಂಗಾರದಂತೆ ಪುಟಕ್ಕೆ ಹಾಕಲ್ಪಡ್ತದೆ. ಮತ್ತು ತಂದೆಯು ಮಕ್ಕಳನ್ನು ಶಿಕ್ಷಿಸುವಂತೆ ತನ್ನ ಮಕ್ಕಳನ್ನು ದೇವರು ಸನ್ಮಾರ್ಗಕ್ಕೆ ನಡೆಸುವುದಕ್ಕಾಗಿ ಶಿಕ್ಷಿಸ್ತಾನೆ. ನಾವೀಗ ಈ ದಿನದ ಧ್ಯಾನಕ್ಕೋಸ್ಕರ 13ನೇ ಅಧ್ಯಾಯದಲ್ಲಿ ನಂಬಿಕೆಯಲ್ಲಿ ಜೀವಿಸುವುದು, ಇಲ್ಲಿವರೆಗೂ ನಂಬಿಕೆ ಕುರಿತಾಗಿ ನೋಡ್ಕೊಂಡು ಬಂದ್ವಿ. ನಂಬಿಕೆ ಬಹಳ ಮುಖ್ಯ. 11ನೇ ಅಧ್ಯಾಯದಲ್ಲಿ ಅದರ ಪರಾಕಾಷ್ಠೆ ಅಂತ ಹೇಳ್ತೀವಿ. ಅದರ 11ನೇ ಅಧ್ಯಾಯದಲ್ಲಿ ನಂಬಿಕೆ ಅಂದರೆ ಏನು, ಅದರಲ್ಲಿ ಎಂತೆಂಥ ನಂಬಿಕೆಯನ್ನು ತೋರಿಸಿದಂಥ ದೇವಜನರ ಒಂದು ಪಟ್ಟಿ ಎಲ್ಲ ನಾವು ನೋಡಿದ್ದೀವಿ. 12ನೇ ಅಧ್ಯಾಯಕ್ಕೆ ಬಂದಾಗಲೂ ಕೂಡ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂಥ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೀವು ಸ್ಥಿರ ಚಿತ್ತದಿಂದ ಓಡ್ರಿ ಎಂಬುದಾಗಿ ನಾವು ನೋಡಿದ್ದೀವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದೇ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ನಾವು ಗಮನಿಸಿದ್ದೀವಿ. ಏನಂತ? ನೀವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಅದಕ್ಕಿಂತ ಮುಂಚೆ ಈ ಲೋಕಕ್ಕೆ ಅನುರೂಪರಾಗಬೇಡ್ರಿ ಎಂಬುದಾಗಿ ನಾವು ನೋಡಿ. ಈಗ ನಾವು ನಮ್ಮ ನಂಬಿಕೆಯಲ್ಲಿ ಜೀವಿಸುವ ವಿಷಯ, ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಂಬಿಕೆಯಲ್ಲಿ ನಾವು ಜೀವಿಸುವಂಥ ವಿಷಯ ಈ 13ನೇ ಅಧ್ಯಾಯದಲ್ಲಿ ಇದೆ. ಅಪೊಸ್ತಲನಾದ ಪೌಲನು ಆತನು ಪತ್ರಿಕೆಗಳನ್ನು ಬರೆಯುವಾಗ ಮೊದಲು ಉಪದೇಶಗಳನ್ನು ಬರೆದು ನಂತರ ಆ ಉಪದೇಶಗಳನ್ನು ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ವಿಷಯದ ಕುರಿತಾಗಿ ಬರೆಯುವುದು ಅಪೊಸ್ತಲನಾದ ಪೌಲನ ಒಂದು ಕ್ರಮವಾಗಿದೆ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ತಗೊಳ್ಳಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಗಲಾತಿದವರಿಗೆ, ಎಫೆಸ, ಫಿಲಿಪ್, ಹೀಗೆ ಎಲ್ಲ ಪತ್ರಿಕೆಗಳನ್ನು ನಾವು ನೋಡುವಾಗ ಡಾಕ್ಟ್ರಿನ್ಸ್ ಫಸ್ಟ್ ಹೇಳಿ ಆಮೇಲೆ ಅದನ್ನು ನಮ್ಮ ಜೀವಿತದಲ್ಲಿ
ಅಳವಡಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಬರೆದಿರುವುದನ್ನು ನಾವು ನೋಡ್ತೇವೆ. ಅದೇ ಕ್ರಮ ಈ ಪತ್ರಿಕೆಯಲ್ಲೂ ಕೂಡ ಇರುವುದನ್ನು ನಾವು ನೋಡ್ಬೋದು. ಈಗ 13ನೇ ಅಧ್ಯಾಯ, ಕೊನೆಯ ಅಧ್ಯಾಯ, ಭಾಳ ಸುಂದರವಾದಂಥ ಅಧ್ಯಾಯ. ನಾವು ನಂಬಿಕೆಯಲ್ಲಿ ಬಲವುಳ್ಳವರಾಗಿರಬೇಕು, ನಂಬಿಕೆಯಲ್ಲಿ ನಾವು ಮುಂದೆ ಹೋಗಬೇಕು, ಹಿಂಜಾರಿ ಹೋಗಬಾರ್ದು. ಈಗ ನಂಬಿಕೆಯಲ್ಲಿ ನಾವು ಯಾವ ರೀತಿ ಜೀವಿಸಬೇಕು, ಕ್ರಿಸ್ತಿಯ ಜೀವಿತವನ್ನು ಹೇಗೆ ಜೀವಿಸಬೇಕು ಎಂಬ ವಿಷಯವನ್ನು ಈ 13ನೇ ಅಧ್ಯಾಯದಲ್ಲಿ ನಾವು ಗಮನಿಸುವರಾಗಿದ್ದೇವೆ. ನಮ್ಮ ಈ ಒಂದು ಅಧ್ಯಾಯದಲ್ಲಿ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾಯೋಗಿಕ ಜೀವಿತಕ್ಕೆ ಬೇಕಾಗಿರುವಂಥ ಪ್ರಬೋಧನೆಗಳನ್ನು, ಆಲೋಚನೆಗಳನ್ನು, ಉಪದೇಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸ್ಬೋದು. ಮತ್ತು ಸ್ಥಿರಚಿತ್ತರಾಗಿ ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋದ್ರ ವಿಷಯದಲ್ಲಿ ಕೂಡ ಇದೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನು ಸದಾಕಾಲ ಮೆಲ್ಕಿಜೆದೇಕನ ರೀತಿಯಲ್ಲಿರುವಂಥ ಮಹಾಯಾಜಕನಾಗಿದ್ದಾನೆ. ಸದಾಕಾಲ ಬದುಕುವಂಥ ಮಹಾಯಾಜಕನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇರುವುದರಿಂದ ಆ ಒಂದು ದೃಷ್ಟಿಯಲ್ಲಿ ಆ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹೇಗೆ ನಮ್ಮ ಒಂದು ನಂಬಿಕಸ್ಥರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬ ವಿಷಯ ಕೂಡ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು 3 ವಾಕ್ಯಗಳನ್ನು ಮಾತ್ರ ಈ ದಿನ ನಾವು ಧ್ಯಾನಿಸಿಕೊಳ್ಳೋಣ. ಕರ್ತನ ಚಿತ್ತವಾದರೆ ನಾವು ಮುಂದಿನ ವಾರಗಳಲ್ಲಿ ಉಳಿದ ಭಾಗವನ್ನು ನಾವು ಧ್ಯಾನಿಸಿಕೊಳ್ಳೋಣ. 1ರಿಂದ 13ನೇ ಅಧ್ಯಾಯ 1ರಿಂದ 3ರವರೆಗಿನ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಯೇಸುವಿನ ಶಿಷ್ಯರು ಸುನ್ನಡತೆಯುಳ್ಳವರಾಗಿರಬೇಕೆಂಬುದು. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ನಾವು ಈ 3ನೇ ವಾಕ್ಯದ ಮೊದಲನೇ ಭಾಗದವರೆಗೆ ಈ ದಿನ ನಾವು ಧ್ಯಾನಿಸಿಕೊಳ್ಳೋಣ. 2ನೇ ಭಾಗ ನಾವು ಮುಂದಿನ ವಾರ ಕರ್ತನ ಚಿತ್ತವಾದರೆ ನಾವು ಧ್ಯಾನಿಸಿಕೊಳ್ಳೋಣ. ಈ ಒಂದು ಓದಿದಂಥ ಈ ವಾಕ್ಯ ಭಾಗದಲ್ಲಿ 3 ವಿಷಯಗಳು ಮುಖ್ಯವಾಗಿ ನಾವು ಗಮನಿಸ್ತೇವೆ. ಮೊದಲನೇದು ಸಹೋದರ ಸ್ನೇಹ. ಬ್ರದರ್ಲಿ ಲವ್. ಅದು ಕಂಟಿನ್ಯೂ ಆಗಬೇಕು, ನೆಲೆಯಾಗಿರಲಿ. ಅಂದರೆ ಅರ್ಥ ಏನು? ಅದು ನಿರಂತರವಾಗಿ ಮುಂದುವರಿಬೇಕು, ಅದು ಎಲ್ಲೂ ಸ್ಟಾಪ್ ಆಗಬಾರ್ದು, ನೆಲೆಯಾಗಿರಲಿ. ಅದು ಇಟ್ ಶುಡ್ ಕಂಟಿನ್ಯೂ. ಬ್ರದರ್ಲಿ ಲವ್ ಶುಡ್ ಕಂಟಿನ್ಯೂ. ಇಟ್ ಶುಡ್ ನಾಟ್ ಸ್ಟಾಪ್ ಅಟ್ ಎನಿ ಪಾಯಿಂಟ್. ಸಹೋದರ ಸ್ನೇಹವು ನೆಲೆಯಾಗಿರಲಿ ಎಂಬುದು ಮೊದಲನೇ ಅಂಶ. 2ನೇ ಅಂಶ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ ಎಂಬುದು 2ನೇ ಅಂಶ. 3ನೇ ಅಂಶ ಸೆರೆಯವರನ್ನು ಜೊತೆ ಸೆರೆಯವರೆಂಬುದಾಗಿ ಅವರನ್ನು ನೆನಪು ಮಾಡಿಕೊಳ್ಳ್ರಿ. ಕಷ್ಟದಲ್ಲಿರುವವರನ್ನು ನೆನಪು ಮಾಡಿಕೊಳ್ಳ್ರಿ. ಈ 3 ಅಂಶಗಳನ್ನು ಈ ದಿನ ನಾವು ನೆನಪು ಮಾಡಿಕೊಳ್ಳೋಣ. ಮೊದಲನೇದಾಗಿ ಸಹೋದರ ಪ್ರೀತಿಯಲ್ಲಿ ನೆಲೆಯಾಗಿರಿ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ 13ನೇ ಅಧ್ಯಾಯದಲ್ಲಿ ಪ್ರೀತಿಯ 1 ಕೊರಿಂಥ 13ನೇ ಅಧ್ಯಾಯ ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಕೊರಿಂಥದಲ್ಲಿರುವಂಥ ಸಭೆಯವರಿಗೆ ಕೃಪಾವರಗಳಿಗೇನು ಕಮ್ಮಿ ಇರಲಿಲ್ಲ. ಅವರಲ್ಲಿ ಎಲ್ಲ ರೀತಿಯ ವರಗಳಿರುವಂಥವರಿದ್ದರು. ಜ್ಞಾನ ವರ ಇದ್ದವರಿದ್ದರು, ಅದ್ಭುತಗಳನ್ನು ಮಾಡುವಂಥ ವರ ಇದ್ದವರಿದ್ದರು, ಅನ್ಯ ಭಾಷೆಯನ್ನು ಮಾತನಾಡುವವರಿದ್ದರು, ವಾಣಿಗಳನ್ನಾಡುವವರು ಅಂತ ಹೇಳ್ತಾರೆ, ವಾಣಿಗಳನ್ನಾಡುವವರಿದ್ದರು, ಅದನ್ನು ಇಂಟರ್ಪ್ರಿಟ್ ಮಾಡುವಂಥವರಿದ್ದರು, ಅದರ ಅರ್ಥ ಹೇಳುವಂಥವರಿದ್ದರು. ಹಾಗೆ ಅನೇಕ ವರಗಳಿದ್ದವರಿದ್ದರು. ಆದರೆ ನಂಬಿಕೆಯಲ್ಲಿ ಬಲವುಳ್ಳವಾಗಿರುವವರು ಇದ್ದರು. ಆದರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದು ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ಬೇಕಾಗಿರುವಂಥದ್ದು ಪ್ರೀತಿ ಎಂಬುದಾಗಿ. ಆ ಪ್ರೀತಿ ಇಲ್ಲದಿದ್ದರೆ ಇದೆಲ್ಲವೂ ಕೂಡ ವ್ಯರ್ಥ, ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಏನೆಲ್ಲ ವರಗಳಿದ್ದರೂ ಕೂಡ ಪ್ರೀತಿ ಇಲ್ಲದಿದ್ದರೆ ಅದು
ನಿಷ್ಪ್ರಯೋಜನ ಅಂತ ಹೇಳ್ತಾರೆ. ಯಾಕಂದರೆ ದೇವರ ಬಗ್ಗೆನೇ ಹೇಳಿರುವಂಥದ್ದು, ದೇವರು ಪ್ರೀತಿ ಸ್ವರೂಪನು. ದೇವರ ಪ್ರೀತಿ ಅದು ತನ್ನ ಒಬ್ಬನೇ ಮಗನನ್ನು, ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನಿಗೋಸ್ಕರ, ಯೇಸು ಕ್ರಿಸ್ತನ ಮೂಲಕ ಸಮಸ್ತವು ಸೃಷ್ಟಿಸಿದನು ದೇವರು. ಅದೇ ಯೇಸು ಕ್ರಿಸ್ತನನ್ನು ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು ಹೊಂದುವಂತೆ ಒಪ್ಪಿಸಿಕೊಟ್ಟನು ದೇವರು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಪ್ರೀತಿಯು ಯಾವುದರಲ್ಲಿ ಸಿದ್ಧಾಂತವಾಗಿದೆ? ನಾವು ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ, ಕ್ಷಮಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಕೊಡುವುದರಲ್ಲಿ ದೇವರ ಪ್ರೀತಿಯು, ದೇವರ ಪ್ರೀತಿಯ ನಿಜ ಗುಣ ಇಂಥದ್ದೆಂದು ತೋರಿ ಬಂದಿದೆ ಎಂಬುದಾಗಿ 1 ಯೋಹಾನ 4ನೇ ಅಧ್ಯಾಯ 9-10ನೇ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಅದರ 8ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ತನ್ನ ಪ್ರಾಣ ಕೊಟ್ಟದ್ದರಲ್ಲಿ ದೇವರ ಪ್ರೀತಿಯು ಇಂಥದ್ದೆಂದು ಸಿದ್ಧಾಂತವಾಯಿತು ಎಂಬುದಾಗಿ ನಾವು ಓದ್ತಾ ಇದ್ದೇವೆ. ಹಾಗಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇದೇ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಲೋಕವು ನೀವು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂಬುದಾಗಿ. ನಾವು ಶಿಲುಬೆಯನ್ನು ಹಾಕಿಕೊಳ್ಳುವ ಒಂದು ಶಿಲುಬೆಯ ಗುರುತು ಬೈಬಲ್ ಕೈಯಲ್ಲಿ ಇಟ್ಕೊಳ್ಳೋದು ಅಥವಾ ಆ ರೀತಿಯಾಗಿರುವಂಥ ಒಂದು ವಿಷಯದಲ್ಲಿ ಅಲ್ಲ. ದೇವರು, ಲೋಕದವರು ನಮ್ಮನ್ನು ಯೇಸು ಕ್ರಿಸ್ತನ ಶಿಷ್ಯರೆಂಬುದಾಗಿ ಗುರುತಿಸುವುದು ನಮ್ಮ ಹೆಸರನ್ನು ನೋಡಿ ಅಲ್ಲ, ನಮ್ಮನ್ನು ಲೋಕ ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಗುರುತಿಸಬೇಕಾದ್ರೆ ನಾವು ಯೇಸು ಕ್ರಿಸ್ತನಲ್ಲಿರುವಂಥ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಾಗಾದರೆ ಮಾತ್ರ 13 ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದ್ತಾ ಇದ್ದೇವೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಆ 35ನೇ ವಾಕ್ಯದಲ್ಲಿ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದ. ಹಾಗಾದರೆ ನನಗೀಗ ಅನಿಸ್ತಾ ಇದೆ, ಆ ಅಂತ್ಯೋಕ್ಯದಲ್ಲಿ ಮೊದಲನೇ ಬಾರಿಗೆ ಯೇಸುಕ್ರಿಸ್ತನ ಶಿಷ್ಯರಿಗೆ ಕ್ರೈಸ್ತರು ಎಂಬ ಹೆಸರು ಬಂತು. ಮೋಸ್ಟ್ಲಿ ಅವರು ಈ ಕ್ರಿಸ್ತನಲ್ಲಿರುವಂಥ ಪ್ರೀತಿ ಆ ವಿಶ್ವಾಸಿಗಳಲ್ಲಿ ಇರೋದನ್ನು ನೋಡಿ ಅವರು ಕ್ರಿಶ್ಚಿಯನ್ಸ್ ಅಂತ ಹೆಸರಿಟ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕರ್ತನ ಅದನ್ನೇ ಇಲ್ಲಿ ಹೇಳಿರೋದು. ಏನಂತ ಹೇಳಿರೋದು? ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಮೋಸ್ಟ್ಲಿ ಅವರಲ್ಲಿರುವಂಥ ಆ ಪ್ರೀತಿ, ಅನ್ಯೋನ್ಯತೆ ಅದನ್ನು ನೋಡಿ ಜನರು ಅವರನ್ನು ಕ್ರೈಸ್ತರು ಅಂತೇಳಿ ಕರೆದಿದ್ದಾರೆ. ಕ್ರಿಸ್ತನಲ್ಲಿರುವಂಥ ಪ್ರೀತಿ, ಕ್ಷಮಿಸುವ ಗುಣ, ಅದನ್ನೇ ಅಪೊಸ್ತಲನಾದ ಪೌಲನು 13ನೇ ಅಧ್ಯಾಯ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಾವು ನೋಡಿದ್ದೇವೆ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದವರು ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಿಲ್ಲ. ಅದೇ ರೀತಿಯಾಗಿ 4ನೇ ವಾಕ್ಯದಿಂದ ಪ್ರೀತಿ ಅಂದರೆ ಏನು? ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ,
ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಇದೇ ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕು ಅಂತ ದೇವರು ನಮ್ಮನ್ನು ಕರೆದಿದ್ದಾನಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರು ಆತನ ಸಾರೂಪ್ಯಕ್ಕೆ ಬರಬೇಕೆಂದು ಅವರನ್ನು ಮೊದಲೇ ನೇಮಿಸಿದನು. ಯಾರನ್ನು ಕರೆದನೋ ಅವರನ್ನು ನೇಮಿಸಿದನು, ಯಾರನ್ನು ನೇಮಿಸಿದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಮಟ್ಟಕ್ಕೆ ನಾನು ನೀವು ಬೆಳಿಬೇಕಾಗಿದೆ. ಇದು ನಮ್ಮ ಮಟ್ಟ, ಆ ಪ್ರೀತಿಯ ಮಟ್ಟಕ್ಕೆ ಬೆಳೀತಾರೆ. ಆದರೆ ಈಗಿನ ಲೋಕದ ಒಂದು ರೀತಿ ಏನಂದರೆ, ಯಾರಿಗೆ ಇವೆಲ್ಲ ಇದೆಯೋ ಅವರನ್ನು ಜಾಸ್ತಿ ಪರಿಗಣಿಸ್ತಾರೆ. ಯಾವ್ದ್ಯಾವುದು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು, ಆಮೇಲೆ ಪ್ರವಾದನ ವರ, ಸಕಲ ವಿಧವಾದ ವಿದ್ಯೆ, ಆಮೇಲೆ ಇವೆಲ್ಲ. ಆದರೆ ಮುಖ್ಯವಾಗಿರುವುದು ಪ್ರೀತಿನೇ ಎಲ್ಲದಕ್ಕಿಂತ ಮುಖ್ಯ. ಈ ರೀತಿಯಾಗಿ ನಾವು ಮೊದಲನೇ ವಾಕ್ಯದಲ್ಲಿ ನೋಡಿದ ಪ್ರಕಾರ ನಮ್ಮ ಸಹೋದರರ ಪ್ರೀತಿ ಅದು ನಿರಂತರವಾಗಿ ಇರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಸಹೋದರ ಸ್ನೇಹವು ದೈವಿಕ ಪ್ರೀತಿ. ಅದಕ್ಕೆ ನಾನು ಇದು ಹೇಳಿದ್ದು ಯಾವುದು, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 34ನೇ ವಾಕ್ಯವನ್ನು ನಾನು ಅದಕ್ಕೆ ಓದಿದ್ದು. ಏನಕ್ಕೆ ಓದಿದ್ದು? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಬೈಬಲ್ನಲ್ಲಿ ಸಹೋದರ ಪ್ರೀತಿ ಅಂತ ಹೇಳುವಾಗ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ಎಂಬ ಅರ್ಥ ಅಲ್ವಾ? ಅದು ದೈವಿಕವಾದಂಥ ಪ್ರೀತಿ, ಅಗಪೆ ಪ್ರೀತಿ ಅಂತೇಳಿ ಅದನ್ನು ಗ್ರೀಕ್ ಭಾಷೆಯಲ್ಲಿ ಅಗಪೆ ಪ್ರೀತಿ ಅಂತ ಹೇಳ್ತಾರೆ. ನಿಸ್ವಾರ್ಥವಾದಂಥ ಪ್ರೀತಿ, ಕೊಡುವಂಥ ಪ್ರೀತಿ. ಓಕೆ, ಆ ಪ್ರೀತಿಯ ಕುರಿತಾಗಿ ಇಲ್ಲಿ ಹೇಳಿರುವಂಥದ್ದು ಸಹೋದರ ಸ್ನೇಹವು ನೆಲೆಯಾಗಿರಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ ಕೂಡ ಓದ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೋಡಿ ಇಲ್ಲಿದೆ. ಈಗ ಮತ್ತೆ ಏನು ಕನ್ಫ್ಯೂಷನ್ ಬೇಡ, ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನಂತ? ಕ್ರೈಸ್ತ ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಸಹೋದರರು ಅಂದಾಗ ಅದರಲ್ಲಿ ಸಹೋದರಿಯರು ಬರ್ತಾರೆ ಎಂಬುದಾಗಿ ನಾವು ನೋಡಿದ್ದೇವೆ ಅಲ್ವಾ? ಹಾಗಾಗಿ ಮತ್ತು ನಮ್ಮ ಮನೋಭಾವ ಹೇಗಿರಬೇಕು ಅನ್ನೋದು ಇದರಲ್ಲಿ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಭಾಳ ಸ್ಪಷ್ಟವಾಗಿದೆ. ನಾವು ಅದು 2ನೇ ತಿಮೋತಿ ಪತ್ರಿಕೆ 1ನೇ ಪತ್ರಿಕೆ ನೋಡೋಣ. ಅಲ್ಲಿ ಭಾಳ ಸ್ಪಷ್ಟ. ಇಲ್ಲಿದೆ ನೋಡಿ, 1 ತಿಮೋತಿ 5ನೇ ಅಧ್ಯಾಯದಲ್ಲಿ ಹೇಗಿರಬೇಕು, ಕ್ರೈಸ್ತ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು. ಇಲ್ಲಿ ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಂತರ ನಾವು ಈಗಾಗಲೇ ನಾವು ನೋಡಿದ್ದೀವಿ. 1 ಪೇತ್ರ 1:22 ನೋಡಿ. 1 ಪೇತ್ರ 1:22. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರಬೇಕು. ಇವಾಗ ಮತ್ತಷ್ಟು ನಮ್ಮ ಸಂಶಯ ದೂರವಾಯಿತು. ಏನು? ನಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು. ಪ್ರೀತಿ ನಿಷ್ಕಪಟವಾಗಿರಬೇಕು. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿ. ಅಂದ್ರೇನು? ನಟನೆಯ ಪ್ರೀತಿ ತೋರಿಸಬೇಡ್ರಿ, ಬರೀ ಮಾತಿನ ಪ್ರೀತಿ ತೋರಿಸಬೇಡ್ರಿ. ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿರುವಂಥ ಪ್ರೀತಿಯನ್ನು
ತೋರಿಸಿರಿ. ಇದನ್ನೇ ಯೋಹಾನ್ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಅದರ 16, 17, 18ನೇ ವಾಕ್ಯವನ್ನು ಓದುವಾಗ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂತು. ಅಗಪೆ ಪ್ರೀತಿ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೇ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕು. ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾಗಿ ಈಗ ನಂಬಿಕೆಯಲ್ಲಿದ್ದೇನೆ ಎಂಬುದಾಗಿ ಹೇಳುವವನು ಸಹೋದರ ಪ್ರೀತಿಯುಳ್ಳವನಾಗಿ ಇರಬೇಕು. ನೆಲೆಯಾಗಿರಿ, ಅದು ಕಂಟಿನ್ಯೂ ಆಗಲಿ ಎಂಬುದಾಗಿ ಇಲ್ಲಿ ನಾವು ನೋಡಿದ್ದೇವೆ. ಎರಡನೇ ಅಂಶ ಅದು ಅತಿಥಿ ಸತ್ಕಾರ. ಅತಿಥಿ ಸತ್ಕಾರದ ಬಗ್ಗೆ ಅನೇಕ ವಿಷಯಗಳು ನಾವು ಹಿಂದೆ ಕೂಡ ಧ್ಯಾನಿಸಿಕೊಂಡಿದ್ದೇವೆ. ಇದರಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇವತ್ತಿನ ಒಂದು ಕಾಲಕ್ಕಿಂತ ಆಗಿನ ಕಾಲದಲ್ಲಿ ಇದು ತುಂಬ ಅವಶ್ಯಕತೆ ಇತ್ತು. ಯಾಕೆಂದರೆ ಸುವಾರ್ತೆ ಸಾರಿಕೊಂಡು ಅವರ ಮನೆ ಕುಟುಂಬ ಎಲ್ಲ ಬಿಟ್ಟು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಂಥ ಕ್ರಿಸ್ತನ ಸೇವೆ ಮಾಡುವಂಥವರಿಗೆ ವಿಶೇಷವಾಗಿ ಅವರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಅಂಥವರನ್ನು ಕ್ರೈಸ್ತ ಸಹೋದರರು ತಮ್ಮ ಮನೆಯೊಳಗೆ ಸೇರಿಸ್ಕೊಳ್ಳದೇ ಇದ್ದರೆ ಅವರು ಬೀದಿನಲ್ಲಿ ಇರಬೇಕಾಗ್ತದೆ. ಆದರೆ ಇಲ್ಲಿ ಆ ಒಂದು ಮುಖ್ಯ ಕಾರಣ ಇದೆ, ಅತಿಥಿ ಸತ್ಕಾರ ಮಾಡುವುದನ್ನು ಮರಿಬೇಡ್ರಿ. ಈಗ ನೀವು ನನ್ನನ್ನು ಕರೆದು ಊಟ ಕೊಟ್ಟರೆ ನಾನು ನಿಮ್ಮನ್ನು ಕರೆದು ಊಟ ಕೊಟ್ಟೆ, ಅದಲ್ಲ. ಊಟ ಇಲ್ಲದೇ ಇರುವವರು, ಕಷ್ಟದಲ್ಲಿರುವವರು, ಹಸಿವಿನಲ್ಲಿರುವವರು. ಅತಿಥಿ ಅಂದರೆ ಅನಿರೀಕ್ಷಿತವಾಗಿ ಬರುವಂಥ ತಿಥಿ ಅಂತ ನಾವು ಕೇಳಿದ್ದೀವಲ್ಲ, ತಿಥಿ ಮಾಡುವುದು ಅದು ನಿರೀಕ್ಷಿತ. ಅತಿಥಿ ಅಂದ್ರೇನೋ ಅನಿರೀಕ್ಷಿತ ಅತಿಥಿ. ಈಗ ಬೇರೆ ಅನ್ಯರೆಲ್ಲ ತಿಥಿ ಮಾಡೋದು ಅಂತ ಹೇಳ್ತಾರೆ, ಅದು ನಿರೀಕ್ಷಿತ. ಇಂಥ ಡೇಟು ಇಷ್ಟು ದಿನ ಆದಮೇಲೆ ನಿರೀಕ್ಷಿತ. ಆದರೆ ಅತಿಥಿ ಅಂದರೆ ಅನಿರೀಕ್ಷಿತ. ನಾವು ಅತಿಥಿ ಸತ್ಕಾರವನ್ನು ಮಾಡುವುದನ್ನು ಮರೆಯಬಾರದು. ಅಂದರೆ ಅರ್ಥ ಏನು? ಅತಿಥಿ ಸತ್ಕಾರ ಮಾಡುವುದನ್ನು ನಾವು ಮರೆಯುವ ಸಾಧ್ಯತೆ ಇದೆ. ಆ ಮರೆಯೋ ಸಾಧ್ಯತೆ ಇರೋದ್ರಿಂದನೇ ದೇವ್ರ ವಾಕ್ಯ ಹೇಳ್ತಾ ಇದೆ, ಮರೆಯಬೇಡ್ರಿ. ಡೋಂಟ್ ಫರ್ಗೆಟ್ ಹಾಸ್ಪಿಟಾಲಿಟಿ. ಡೋಂಟ್ ಫರ್ಗೆಟ್ ಹಾಸ್ಪಿಟಾಲಿಟಿ. ಪ್ರಾಕ್ಟೀಸ್ ಹಾಸ್ಪಿಟಾಲಿಟಿ. ಅದನ್ನು ನಾವು ಎರಡನೇದಾಗಿ ನೋಡಿದ್ದೇವೆ. ಇದ್ರ ಬಗ್ಗೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ನಾನು ಇದು ಆ ಭಾಗಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಟೈಮ್ ಹೋಗುತ್ತೆ. ನಮಗೆಲ್ಲರ ಗೊತ್ತಿರುವಂಥ ಒಂದು ವಿಷಯ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ 1ರಿಂದ 8ರವರೆಗೆ ನೀವು ಓದೋದಾದರೆ, ಅಲ್ಲಿ ಅಬ್ರಹಾಮನು ಒಂದು ದಿನ ಆತನ ಆ ಒಂದು ಗುಡಾರದ ಮುಂದೆ ಏನೋ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರುವಂಥ ಸಮಯದಲ್ಲಿ 3 ಜನ ವ್ಯಕ್ತಿಗಳು ತನ್ನ ಗುಡಾರದ ಸಮೀಪಕ್ಕೆ ನಡೆದು ಬರುವುದನ್ನು ಕಂಡು, ಸ್ವಾಮಿ ಅವರ ಎಷ್ಟು ಏಜ್ ಆಗಿರುವಂಥ ವ್ಯಕ್ತಿ ಮತ್ತು ಆ ಒಂದು ಸುತ್ತಮುತ್ತಲಿರುವಂಥ ಎಲ್ಲ ಜನರಿಂದಲೂ ಒಬ್ಬ ಪ್ರವಾದಿ ಎಂಬುದಾಗಿ ಕರೆಸಿಕೊಂಡಂಥ ಒಳ್ಳೆ ಹೆಸರಿರುವಂಥ ಘನವಂತನಾದಂಥ ಮತ್ತು ಐಶ್ವರ್ಯವಂತನಾಗಿರುವಂಥ ಅಬ್ರಾಹ್ಮನು ಎಷ್ಟು ತಗ್ಗಿಸ್ಕೊಳ್ತಾನೆ. ಸ್ವಾಮಿಗಳೇ, ದಯವಿಟ್ಟು ನಮ್ಮ ಮನೆ ನೀವು ಹಾಗೆ ಹಾದು ಹೋಗಬಾರ್ದು. ನೀವು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು. ಪರಿಚಯನೇ ಇಲ್ಲ, ಯಾರಂತ ಗೊತ್ತಿಲ್ಲ. ಆದರೆ ಅವ್ರು ನೋಡಿದಾಗ ಒಳಗಡೆ ಒಂದು ಪ್ರೇರೇಪಣೆ ಆಯಿತು, ಅವರನ್ನು ಅತಿಥಿ ಸತ್ಕಾರ ಮಾಡಬೇಕು ಅಂತ. ಆಯಿತು ಅಂತ ಅವ್ರು ಒಪ್ಕೊಳ್ತಾರೆ. ಅಲ್ಲಿರುವಂಥ ಒಂದು ಮರದ ನೆರಳಿನಲ್ಲಿ ಅವ್ರಿಗೆ ಕೂರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ನಂತರದಲ್ಲಿ ಆ ವಯಸ್ಸಾಗಿರುವಂಥ ಮನುಷ್ಯ ಎಷ್ಟು ಕ್ವಿಕ್ಕಾಗಿ ಹೋಗಿ
ಆಳುಗಳಿಗೆ ಹೇಳಿ, ಬೇಗ ಒಳ್ಳೆ ಕೊಬ್ಬಿದ ಕರುವನ್ನು ರೆಡಿ ಮಾಡು, ಹಿಟ್ಟನ್ನು ತೆಗೆದು ನಾದಿ ಬೇಗ ರೊಟ್ಟಿ ಮಾಡು, ಮೊಸರು ಅದು ಇದು ಎಲ್ಲ ರೆಡಿ ಮಾಡಿ ತಂದು ಅವರಿಗೆ ಬಡಿಸಿ ಅವ್ರ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳುವಂಥ ಅಬ್ರಾಹ್ಮನ ಆ ಒಂದು ಹ್ಯುಮಿಲಿಟಿ, ಆ ತಾಳ್ಮೆ, ಅದು ನಿಜವಾಗ್ಲೂ ಅಬ್ರಾಹ್ಮ ದೊಡ್ಡ ವ್ಯಕ್ತಿಗಳು ಹಾಗೇನೆ. ದೊಡ್ಡ ವ್ಯಕ್ತಿಗಳು ನೆಲದ ಮಟ್ಟಕ್ಕೂ ಇಳಿತಾರೆ. ದೊಡ್ಡ ವ್ಯಕ್ತಿಗಳು ಅಬ್ರಾಹ್ಮನ್ ನೋಡಿ ಅಲ್ಲಿ ಅತಿಥಿ ಸತ್ಕಾರ ಮಾಡ್ತಾರೆ. ಆಮೇಲೆ ಗೊತ್ತಾಯ್ತು, ಆಶೀರ್ವಾದ ನೋಡಿ ಇಮ್ಮಿಡಿಯೇಟ್ ಬಂತು. ಅಲ್ಲಿರುವಂಥ 3 ಜನರಲ್ಲಿ ಒಬ್ಬರು ಥಿಯೋಫನಿ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತನೇ ದೇವದೂತರ ಅಥವಾ ಮನುಷ್ಯನ ವೇಷದಲ್ಲಿ ಅಲ್ಲಿ ಬಂದಿದ್ದು. ಇನ್ನಿಬ್ಬರು ದೇವದೂತರು ಅಂತ ನಾವು ನೋಡ್ತೇವೆ. ಒಬ್ಬನು ಯೆಹೋವನು ಎಂಬುದಾಗಿ ಇಲ್ಲಿ ಅಬ್ರಹಾಮನೇ ಕರೆದಿರುವುದನ್ನು ನಾವು ನೋಡ್ತೇವೆ. ಅದು ಯೇಸು ಕ್ರಿಸ್ತನು ಥಿಯೋಫನಿ, ಆವಾಗ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಂಥ ಒಂದು ಇದು. ಗಿದಿಯೋನ್ ಕೂಡ ಕಾಣಿಸಿಕೊಂಡನು ಯೇಸು ಕ್ರಿಸ್ತ, ಅದು ಥಿಯೋಫನಿ ಅಂತ ಹೇಳ್ತೇವೆ. ಆಮೇಲೆ ಮೋಶೆಗೆ ಉರಿತಾ ಇರುವಂಥ ಇದರ ಹತ್ರ ಪೊದೆಯಲ್ಲಿ ಕೂಡ ಕಾಣಿಸಿಕೊಂಡನು, ಅದು ಥಿಯೋಫನಿ ಅಂತ ಹೇಳ್ತೇವೆ. ನೋಡಿ, ಯಾರು ಅಂತ ಗೊತ್ತಿಲ್ಲದೆ ಅಬ್ರಾಹ್ಮನು ಅತಿಥಿ ಸತ್ಕಾರವನ್ನು ಮಾಡಿದನು. ತಕ್ಷಣಕ್ಕೆ ಏನು ಸಿಕ್ತು? ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿನಗೊಬ್ಬ ಮಗನು ಹುಟ್ಟುವನು, ಸಾರಳು ಒಬ್ಬ ಮಗನನ್ನು ಹಡಿಯೋಳು. ಆಶೀರ್ವಾದ ನೋಡಿ, ಮುಂದಿನ ವರ್ಷ ಇದೇ ಸಮಯದಲ್ಲಿ. ಅಲ್ಲಿಗೆ ನಿಲ್ಲಿಲ್ಲ ಆಶೀರ್ವಾದ. ಆಮೇಲೆ ಯೆಹೋವನು ಏನು ಹೇಳ್ತಾನೆ? ನಾನು ಮಾಡಬೇಕಾಗಿರುವುದನ್ನು ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಹೇಗೆ ನಾನು ತಿಳಿಸದೆ ಇರುವುದು. ಏನು ಮಾಡ್ಬೇಕಂತ ಇದ್ದ? ಸೋದೋಮ್ ಗೋಮೋರವನ್ನು ಸುಟ್ಟು ಹಾಕುವಂಥ ಒಂದು ಸಂಕಲ್ಪ ಮಾಡಿಕೊಂಡು ದೇವರು ಬಂದಿರುವಂಥದ್ದು. ಅದನ್ನು ಅಬ್ರಹಾಮನಿಗೆ ದೇವರು ತಿಳಿಸ್ತಾನೆ. ನೋಡಿ, ಅತಿಥಿ ಸತ್ಕಾರ ಮಾಡಿದಾಗ 2 ಆಶೀರ್ವಾದ. ತನ್ನ ಸಹ ರಹಸ್ಯಗಳನ್ನು, ಗೂಢಾರ್ಥವನ್ನು ದೇವರು ತಿಳಿಸಿದ ಅಬ್ರಹಾಮನಿಗೆ. ಅದರಿಂದ ಏನಾಯಿತು? ಅಬ್ರಹಾಮನು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ತನ್ನ ಸಹೋದರ ಕುಟುಂಬವನ್ನಾದರೂ ಅಲ್ಲಿಂದ ರಕ್ಷಿಸುವುದಕ್ಕೆ ಅವನಿಗೆ ಸಾಧ್ಯ ಆಯಿತು. ದೇವರ ಹತ್ರ ಬಾರ್ಗೇನ್ ಮಾಡ್ದ. ಬಾರ್ಗೇನ್. ದೇವರೇ 40 ಜನರಿದ್ದರೆ ನೀನು ಉಳಿಸಲ್ವಾ? ನೀನು ನೀತಿವಂತನಾದ ದೇವರು, ಅನೀತಿವಂತರ ಜೊತೆಯಲ್ಲಿ ನೀತಿವಂತರನ್ನು ನಾಶ ಮಾಡ್ತೀಯಾ? ಇಲ್ಲ, ಹಾಗೆ ಎಂದಿಗೂ ಆಗಬಾರ್ದು. ನೀನು ನೀತಿ ಸ್ವರೂಪನಾದ ದೇವರು. ಆಯಿತು, 40 ಜನ ಇದ್ದರೆ ಉಳಿಸ್ತೀನಿ. ದೇವರು ಇಷ್ಟು ತಾಳ್ಮೆ ನೋಡಿ. ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು ಅಬ್ರಹಾಮನ ಬಳಿಗೆ ಅವನು ಮಾತಾಡುವಾಗ ಅವನೊಂದಿಗೆ ಸಹಕರಿಸ್ತಾ ಇದ್ದಾನೆ. ಸ್ವಾಮಿ, ಇನ್ನೊಂದು ಸಾರಿ ನಾನು ನಿನ್ನ ಹತ್ರ ಕೇಳ್ಕೊಳ್ತೇನೆ, ಒಂದು 30 ಜನರಿದ್ದರೆ ಓಕೆನಾ? ಆಯಿತು, 30 ಜನರಿದ್ದರೂ ಉಳಿಸ್ತೇನೆ. 20 ಜನರಿದ್ದರೆ ಆಯಿತು, 20 ಜನರಿದ್ದರೂ ಉಳಿಸ್ತೇನೆ. 10 ಜನರಿದ್ದರೆ ಆಯಿತು, 10 ಜನರಿದ್ದರೂ ನಾನು ಉಳಿಸ್ತೇನೆ. 10 ಜನರಿದ್ದರೆ ಅಲ್ಲೇ 10 ಜನರಿರಲಿಲ್ಲ. ಆದರೂ ಕೂಡ ಲೋಟನನ್ನು, ಅವನ ಹೆಂಡತಿಯನ್ನು, 2 ಮಕ್ಕಳನ್ನು ಕೈ ಹಿಡಿದು ಎಳ್ಕೊಂಡು ಬಂದು ಸೋದೋಮ್ ಗೋಮೋರದ ಮೇಲೆ ನಾಶ ಆಗ್ತದೆ. ಬೆಂಕಿ ಗಂಧಕಗಳು ಅಲ್ಲಿ ಬೀಳ್ತದೆ. ಅದರಲ್ಲೂ ಲೋಟನ ಹೆಂಡತಿ ಲೋಕದ ಕಡೆಗೆ ತಿರುಗಿ ನೋಡ್ತಾಳೆ. ಅವಳ ಆಸೆ, ಕಣ್ಣಿನ ಆಸೆ. ಲೋಟನನ್ನು ದಾರಿ ತಪ್ಪಿಸಿದ್ದು ಅವಳು ಹೆಂಡತಿ ಇರ್ಬೋದೇನೋ ಅಂತ ನಂಗೆ ಡೌಟ್ ಬರ್ತಾಯಿದೆ. ಯಾಕಂದರೆ ಅವಳಿಗೆ ಅಷ್ಟು ಆಸೆ. ಅಲ್ಲಿಂದ ಪ್ರಾಣ ಉಳಿಸಿ ಕರ್ಕೊಂಡು ಬಂದ್ರೇನೋ ತಿರುಗಿ ಆಸೆಯಿಂದ ನೋಡಿದ್ದಾಳೆ. ಇರಲಿ, ಅದ್ರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಒಟ್ಟಿನಲ್ಲಿ ಆಕೆ ಲೋಕದ ಕಡೆಗೆ ತಿರುಗಿ ನೋಡಿದ್ಲು. ತಿರುಗಿ ನೋಡಬೇಡ್ರಿ ಅಂತ ಹೇಳಿದರು, ತಿರುಗಿ ನೋಡಿದ್ಲು. ಉಪ್ಪಿನ ಕಂಬವಾಗಿ ಅವಳು ಮಾರ್ಪಟ್ಲೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಈ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡುತ್ತಾ ಅತಿಥಿ ಸತ್ಕಾರ ಮಾಡ್ರಿ ಅಂತ ಹೇಳಿ ಈ ದೇವರ ವಾಕ್ಯ ನಮ್ಮನ್ನು ಕೂಡ ಪ್ರಬೋಧಿಸ್ತಾ ಇದೆ, ಎಚ್ಚರಿಸ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 35ನೇ ವಾಕ್ಯ ನೋಡಿ. ನಾನು ಹಸಿದಿದ್ದೇನೋ, ನೀನು ನನಗೆ ಊಟಕ್ಕೆ ಕೊಟ್ರಿ. ಯೇಸು ಕ್ರಿಸ್ತನ ಅವ್ರು ಕೇಳ್ತಾರೆ. ಯಾರು? ಆ ಬಲಗಡೆ ಇರುವಂಥವ್ರು ಏನು ಹೇಳ್ತಾರೆ? ನೀತಿವಂತರು. ಸ್ವಾಮಿ, ನಿನ್ನನ್ನು ನಾವು ನೋಡೇ ಇಲ್ಲ,
ನಿನಗೆ ನಾವು ಊಟನೇ ಕೊಟ್ಟಿಲ್ಲ, ನಾವು ಯಾವಾಗ ಊಟ ಕೊಟ್ಟಿದ್ದು ನಿನಗೆ? ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ ನೀನು ಮಾಡಿದ್ದು ಅದು ನನಗೆ ಮಾಡಿದೆ. ನೀನು ಅವತ್ತು ಊಟ ಕೊಟ್ಟಿಯಲ್ಲ ಅವನಿಗೆ, ಆ ಬಡವನಿಗೆ, ಆ ಚಿಕ್ಕವನಿಗೆ, ಆ ಅವಗಣಿಸಲ್ಪಟ್ಟವನಿಗೆ, ಅಲ್ಲಗಳೆಯಲ್ಪಟ್ಟವನಿಗೆ ನೀನು ಊಟ ಕೊಟ್ಟಿಯಲ್ಲ, ಅದು ನನಗೆ ಕೊಟ್ಟ ಹಾಗೆ. ಆ ನಂತರದಲ್ಲಿ ಮೂರನೇ ಅಂಶಕ್ಕೆ ಬಂದ್ಬಿಡೋಣ, ಸಮಯ ಆಗಿಬಿಡ್ತದೆ. ಕಷ್ಟದಲ್ಲಿ ಇರುವವರಿಗೆ ಮತ್ತು ಸೆರೆಮನೆಯಲ್ಲಿ ಇರುವವರನ್ನು ನಾವು ನೆನಪಿಸಿಕೊಳ್ಳಬೇಕು. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸೀತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ಉತ್ತರ ಭಾರತದಲ್ಲಿ ಎಷ್ಟೋ ಜನರು ಇವತ್ತು ಅನ್ಯಾಯವಾಗಿ ಅವರು ಮತಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ, ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ, ಕನ್ನಡದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಂಟಿ ಕನ್ವರ್ಷನ್ ಅಂತ. ಅದು ಎಲ್ಲ ಕಡೆ ಸುತ್ತಮುತ್ತ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಮತಾಂತರ ನಿಷೇಧ ಕಾಯ್ದೆ, ಅದರ ಒಂದು ಹೆಸರಿನಲ್ಲಿ ಎಷ್ಟೋ ಜನರನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ. ಸುವಾರ್ತೆ ಸಾರೋದಕ್ಕಾಗಲ್ಲ, ಆರಾಧನೆ ಮಾಡೋಕ್ಕಾಗಲ್ಲ, ಬೈಬಲ್ ಸ್ಟಡಿ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಕೂಡ ಹೆಚ್ಚೆಚ್ಚಾಗಿ, ಈ ಹಿಂದಕ್ಕಿಂತ ಇವಾಗ ಹೆಚ್ಚಾಗಿ ಬರ್ತಾ ಇದೆ. ದಕ್ಷಿಣ ಭಾರತಕ್ಕೆ ನಿಧಾನವಾಗಿ ಬಂದೇ ಬರುತ್ತೆ. ಹಾಗಾಗಿ ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಈ ವಿಷಯದಲ್ಲಿ ತುಂಬ ನೆನಪಿಗೆ ಬರ್ತಾ ಇದೆ ನನಗೆ, ಆದರೆ ಹೋದರೆ ತುಂಬ ಟೈಮ್ ಆಗ್ತದೆ. ನಾನು ಸರಳವಾಗಿ ಹೇಳಿ ಮುಗಿಸ್ತಾ ಇದ್ದೇನೆ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಓದ್ತಾ ಇದ್ದೇವೆ. ಅದರಲ್ಲಿ 15ನೇ ವಾಕ್ಯ ನೋಡಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಅದರ ಅರ್ಥ ಏನು? ಸಂತೋಷ ಪಡುವವರ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳೋಣ, ದುಃಖ ಪಡುವವರ ಜೊತೆಯಲ್ಲಿ ಅವರ ದುಃಖವನ್ನು ಕೂಡ ನಾವು ಹಂಚಿಕೊಳ್ಬೇಕು. ಏನೋ ಅದು ಕರೆಕ್ಟಾಗಿ ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಶೇರ್ಡ್ ಜಾಯ್ ವಿಲ್ ಬಿ ಮಲ್ಟಿಪ್ಲೈಡ್ ಅಂತ ಹೇಳ್ತಾರೆ. ನಾವು ಸಂತೋಷವನ್ನು ಹಂಚ್ಕೊಂಡ್ರೆ ಆ ಸಂತೋಷ ಡಬಲ್ ಆಗುತ್ತೆ, ಇನ್ನೂ ಹೆಚ್ಚಾಗುತ್ತಂತೆ. ಶೇರ್ಡ್ ಸಾರೋಸ್ ವಿಲ್ ಬಿ ರೆಡ್ಯೂಸ್ಡ್ ಅಂತ ಹೇಳ್ತಾರೆ. ದುಃಖವನ್ನು ಹಂಚ್ಕೊಂಡ್ರೆ ಅದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸುತ್ತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ತುಂಬ ವಾಕ್ಯಗಳು ನೆನಪಿಗೆ ಬರ್ತಾ ಇದೆ, ಆದರೆ ಸಮಯದ ಕೊರತೆಯಿಂದ ನಾನು ಒಂದು ವಾಕ್ಯ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 35ನೇ ವಾಕ್ಯ ಮಾತ್ರ ನಾವು ನೆನಪು ಮಾಡಿಕೊಂಡು ಅದನ್ನು ನಿಲ್ಲಿಸ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಈಗಾಗಲೇ 36ನೇ ವಾಕ್ಯ. ಬಟ್ಟೆ ಇಲ್ಲದವನಾಗಿದ್ದೆನು, ಹಾಂ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ಹಾಂ, ರೋಗದಲ್ಲಿ ಬಿದ್ದಿದ್ದೆನು, ಹಾಂ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಹಾಂ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ನೋಡಿ, ಈಗ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಸೆರೆಮನೆಯಲ್ಲಿರುವಂಥ ನಮ್ಮ ಸಹೋದರರು, ತಂಬಾನ್ ಅಂಕಲ್ ಅವರು ಹೇಳಿದರು. ಏನಂತ ಹೇಳಿದರು? ಸಹೋದರರು ಏನಂತ ಹೇಳಿದರು? ಒಂದು ವಿಷಯದಲ್ಲಿ ಮಾತ್ರ ಒಪ್ಕೊಳ್ಬೋದು. ಯಾವುದು? ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗುವುದರ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಹೋಗಬೇಕೇ ಹೊರತು ಬೇರೆ ಕಾನೂನಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿ ನಾವು ಸೆರೆಮನೆಗೆ ಹೋಗಬಾರದು. ಅಪೊಸ್ತಲನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ನಾನು ಯಾಕೆ ಹಾಕಲ್ಪಟ್ಟಿದ್ದೇನೆ ಅಂತ ಹೇಳುವಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ
ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿಯೂ ನಾನು ಇವತ್ತು ಪತ್ಮೋಸ್ ದ್ವೀಪದಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ತೇನೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ಆ ಕಾರಣದಿಂದ ಯಾರಾದರೂ ಸೆರೆಮನೆಗೆ ಹಾಕಲ್ಪಟ್ರೆ ಯೇಸು ಕ್ರಿಸ್ತನೇ ಸೆರೆಮನೆಗೆ ಹಾಕಲ್ಪಟ್ಟಂತೆ ಅಂತ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಸೆರೆಮನೆಯಲ್ಲಿದ್ದರೆ ನಾವು ಓಡೋಡಿ ಹೋಗಿ ಆತನನ್ನು ನೋಡ್ತೀವೋ ಅದೇ ಒಂದು ಉತ್ಸಾಹದಲ್ಲಿ ಸುವಾರ್ತೆಯ ನಿಮಿತ್ತ ಯಾರಾದರೂ ಸೆರೆಮನೆಯಲ್ಲಿದ್ದರೆ ಅವರನ್ನು ನಾವು ನೆನೆಸ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ. ಯಾಕೆಂದರೆ ನಾನು ಸೆರೆಮನೆಯಲ್ಲಿದ್ದೆ, ನೀವು ನನ್ನನ್ನು ಬಂದು ವಿಚಾರಿಸಿದಿರಿ. ಸೆರೆಮನೆಯಲ್ಲಿದ್ದೆ, ನಾನು ಬಂದು ನೀವು ಸ್ವಾಮಿ ನೀನು ಯಾವಾಗ ಸೆರೆಮನೆಯಲ್ಲಿದ್ದೆ? ಈ ನನ್ನ ಸಹೋದರನಲ್ಲಿ ಒಬ್ಬನು ಸೆರೆಮನೆಯಲ್ಲಿರುವಾಗ ನಾನೇ ಸೆರೆಮನೆಯಲ್ಲಿದ್ದಿದ್ದು. ಅವನನ್ನು ನೀವು ವಿಚಾರಿಸುವಾಗ ನನ್ನನ್ನು ವಿಚಾರಿಸಿದಂತೆ, ನನ್ನನ್ನು ಉಪಚರಿಸಿದಂತೆ ಅಂತ ಹೇಳ್ತಾರೆ. ಅಂದರೆ ಅನ್ಯಾಯ ಸಹಿಸಿಕೊಳ್ಳುವವರ ಸಂಗಡ ನೀವು ಅವರ ಜೊತೆಯಲ್ಲಿ ನೀವು ಅನ್ಯಾಯವನ್ನು ಸಹಿಸಿಕೊಳ್ಳುತ್ತಿರುವವರ ರೀತಿಯಲ್ಲಿ ನೀವು ನಡ್ಕೊಳ್ಳ್ರಿ ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸ್ತಾ ಇದ್ದೆ ಈ ದಿನಗಳಲ್ಲಿ. ಅದರಲ್ಲಿ ಕೂಡ ಅಪೊಸ್ತಲನಾದ ಪೌಲನ ಸೆರೆಮನೆಯಲ್ಲಿ ಇರ್ತಾನೆ. ಈ ವಿಷಯದಲ್ಲಿ ನಾನು ನಾಚಿಕೆ ಪಡೋದಿಲ್ಲ ಅಂತ ಹೇಳ್ತಾನೆ. ಈ ವಿಷಯದಲ್ಲಿ ನಾನು ನಾಚಿಕೆ ಪಡೋದಿಲ್ಲ. ಗಲಾತ್ಯದವರಿಗೆ ಬರೆದ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಕೂಡ ಈ ವಿಷಯದಲ್ಲಿ ಮನಗುಂದಿ ಹೋಗಬೇಡ್ರಿ ಅಂತ ಹೇಳೋದನ್ನು ನಾವು ನೋಡ್ತೇವೆ. ನೋಡಿ 12ನೇ ವಾಕ್ಯದಲ್ಲಿ ನೋಡಿ, 1ನೇ ಅಧ್ಯಾಯ 12ನೇ ವಾಕ್ಯ, ಸಹೋದರರೇ ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕಾಗಿ ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹಾರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಸುವಾರ್ತೆ ನಿಮಿತ್ತನೇ ನಾನು ಸೆರೆಮನೆಯಲ್ಲಿದ್ದೇನೆ ಎಂಬುದಾಗಿ ಪ್ರಸಿದ್ಧವಾಯಿತು. ಇನ್ನು ಮುಂದೆ ನಾವು ನೋಡುವಾಗ ಅದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 19ನೇ ವಾಕ್ಯ ನೋಡಿ, ಅದಲ್ಲ, ನಾನು ನಾಚಿಕೆ ಪಡುವುದಿಲ್ಲ. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡೆದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂಬುದು ನನಗೆ ಬಹಳ ಅಭಿಲಾಷೆ ಇದೆ. ಅದೇ ರೀತಿಯಾಗಿ ತಿಮೋತಿಗೆ ಬರೆದಾಗಲೂ ಕೂಡ ಇದೇ ಮಾತನ್ನು ಪೌಲನು ಹೇಳಿರುವುದು ನನ್ನ ನೆನಪಿಗೆ ಬರ್ತಾ ಇದೆ. ತಿಮೋತಿಗೆ ಒಂದು ಪತ್ರಿಕೆಯನ್ನು ಬರೆಯುವಾಗ ಅದರಲ್ಲಿ ನನ್ನ ಬೇಡಿಯ ವಿಷಯದಲ್ಲಿ ನೀನು ನಾಚಿಕೆ ಪಡಬೇಡ ಎಂಬುದಾಗಿ ಬರೆದಿರುವುದು ನನ್ನ ನೆನಪಿಗೆ ಬರ್ತಾ ಇದೆ. 2 ತಿಮೋತಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡಿ, ಆದುದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. 2 ವಿಷಯದಲ್ಲಿ ನಾಚಿಕೆ ಪಡಬೇಡ. ಒಂದು ಸುವಾರ್ಥ ಸೇವೆಯ ವಿಷಯದಲ್ಲಿ ಮತ್ತು ಸೆರೆಯವನಾದ ನನ್ನ ವಿಷಯದಲ್ಲಿ ನಾಚಿಕೆ ಪಡಬೇಡ. ನೀನು ಸುವಾರ್ತೆಯ ಸೇವೆಯ ವಿಷಯದಲ್ಲಿ ಶ್ರಮೆಯನ್ನು ಅನುಭವಿಸು. ಪ್ರಿಯ ದೇವಜನರೇ, ನಾವು ಬೇರೆ 3 ವಾಕ್ಯಗಳನ್ನು ಮಾತ್ರ ಧ್ಯಾನಿಸಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿರುವಂಥ 3 ಅಂಶಗಳನ್ನು ಧ್ಯಾನಿಸಿಕೊಂಡಿದ್ದೇವೆ. ನಿಮ್ಮಲ್ಲಿ ಸಹೋದರ ಪ್ರೀತಿಯು ನೆಲೆಯಾಗಿರಲಿ. 2ನೇದು ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. 3ನೇದು ಸೆರೆಯವರನ್ನು ನೀವು ಜೊತೆ ಸೆರೆಯವರೆಂದು ತಿಳಿದು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅನ್ಯಾಯ ಸಂಭವಿಸುವ ವಿಷಯದಲ್ಲಿ ನಿಮಗೆ ಅನ್ಯಾಯ ಸಂಭವಿಸಿತೋ ಎಂಬಂತೆ ನೀವು ಅವರನ್ನು ಪರಿಗಣಿಸಿರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಪ್ರಿಯ ದೇವಜನರೇ, ಈ ದಿನವೂ ಕೂಡ ದೇವರ ಸನ್ನಿಧಿಯಲ್ಲಿ ನಾವು ಉತ್ತಮವಾಗಿ ಕಳೆದಿದ್ದೇವೆ. ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕವಾಗಿ ಅನೇಕ ವಿಷಯಗಳನ್ನು ಮಾತಾಡಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಇದನ್ನು ಅಳವಡಿಸಿಕೊಂಡು
ದೇವರ ಮಹಿಮೆಗಾಗಿ ಜೀವಿಸೋಣ. ಒಂದು ಮಾತು ದೇವರಿಗೆ ಸ್ತೋತ್ರ ಹೇಳಿ ಮುಗಿಸ್ತೇನೆ. ತಂದೆಯಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕ ವಿಷಯಗಳಲ್ಲಿ ನಾವು ತಪ್ಪಿ ಹೋದವರಾಗಿದ್ದೇವೆ, ನಮ್ಮನ್ನು ಕ್ಷಮಿಸು. ದಿನದಿಂದ ದಿನ ನೀನು ನಮ್ಮನ್ನು ನಿನ್ನ ವಾಕ್ಯದಿಂದ ಎಚ್ಚರಿಸ್ತಾ ಇದ್ದೀಯ. ನಿನ್ನ ವಾಕ್ಯಕ್ಕೆ ಒಳಗಾಗಿ ದೇವರೇ ನಿನ್ನ ನಾಮ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು. ಸಹೋದರ ಪ್ರೀತಿ ಅದು ನಮ್ಮಲ್ಲಿ ನೆಲೆಯಾಗಿರುವುದಕ್ಕೂ, ಅತಿಥಿ ಸತ್ಕಾರ ಮಾಡುವುದನ್ನು ನಾವು ಮರೆತು ಬಿಡದಂತೆಯೂ, ಅದೇ ರೀತಿಯಾಗಿ ಸೆರೆಮನೆಯಲ್ಲಿಯೂ ಕಷ್ಟದಲ್ಲಿರುವವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂತೆಯೂ ನಮಗೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮುದ್ದು ಮಗನು, ನಮ್ಮ ಕರ್ತನು, ರಕ್ಷಕನು, ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ.